ವಿನ್ನಲ್ಲಿ ಯಾರು ಇರ್ಬೋದು ಸರ್ ನಿಮ್ಮ ಪ್ರಕಾರ? ಯಾಕಂದರೆ ಈಗ ನೋಡಿ, ನೀವು ಮತ್ತು ವಿನಯ್ ಮತ್ತು ಸಂಗೀತ ಇವ್ರು 3 ಜನದಲ್ಲಿ ವಿನ್ ಯಾರಾದರೂ ಆಗ್ಬೋದು ಅಂತ ಹೇಳ್ತಾಯಿದ್ರು. ಸೊ ಲಾಸ್ಟಲ್ಲಿ ನೀವು ವಿನ್ ಆದ್ರಿ. ಈ ಸರಿ ನಿಮ್ಗೆ ಯಾರು ಅನ್ನಿಸ್ತಿದೆ? ನೀವು ಆಲ್ರೆಡಿ ಹೇಳಿದ್ರಿ ಗಿಲ್ಲಿ ವಿನ್ ಆಗ್ಬೋದು ಅಂತ ಹೇಳ್ಬಿಟ್ಟು. ಇನ್ನು ಮಿಕ್ಕವರು ಅಲ್ಲ, ಈಗ ಗಿಲ್ಲಿ ವಿನ್ ಆಗ್ಬೋದು, ಹೌದು. ಬಟ್ ಈಗ ಎಷ್ಟು ದಿನ, ಒಂದು 60 ಡೇಸ್ ಆಗಿದೆಯಾ? ಸೊ ಇನ್ನೂ 40 ಡೇಸ್ ಇದೆ. ಸೊ ಈ 40 ಡೇಸಲ್ಲಿ ಯಾವ ರೀತಿ ತಿರುಗುತ್ತೆ ಹೇಳೋಕ್ಕಾಗಲ್ಲ. ಯಾಕಂತಂದರೆ ಸಿ ಎಷ್ಟೇ ಪೊಟೆನ್ಷಿಯಲ್ ಇದ್ರೂ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ದೆ ಮೈಟ್ ಗೆಟ್ ಲೋ. ಈವನ್ ನನಗೆ ಹಾಗೆ ಆಗಿತ್ತು. ಸೊ ಯಾವಾಗ ಯಾರಿಗೆ ಹೆಚ್ಚು ಅಂದರೆ ಯಾರ ಕಡೆಯಿಂದ ಹೆಚ್ಚು ಅವ್ರ ಪೊಟೆನ್ಷಿಯಲ್ ಹೊರಗಡೆ ಬರುತ್ತೆ, ಅದು ಹೋಗ್ತಾ ಇನ್ನೂ ಗೊತ್ತಾಗುತ್ತೆ. ಸೊ ಈಗಲೇ ಪ್ರಿಡಿಕ್ಟ್ ಮಾಡ್ಬೋದು. 4 ಹೆಸರು ಹೇಳ್ಬೋದು, 5 ಹೆಸರು ಹೇಳ್ಬೋದು. ಬಟ್ ಆಗೋದೇನು ಅಂತ ಕೊನೆಯಲ್ಲೇ ಗೊತ್ತಾಗೋದು ಲಾಸ್ಟ್ 2 ವೀಕ್ಸಲ್ಲೇ ಆ್ಯಕ್ಚುಲಿ ಗೊತ್ತಾಗೋದು. ಸೊ ಅಫ್ಕೋರ್ಸ್ ಗಿಲ್ಲಿ ಫಾರ್ ನಾವು ಗಿಲ್ಲಿ ತುಂಬ ಚೆನ್ನಾಗಿ ಆಡ್ತಾ ಇದ್ದಾನೆ. ಸೊ ಹಂಗಾಗಿ ಗಿಲ್ಲಿ ಅಂತ ಹೇಳ್ಬೋದು. ಮುಂದಿನ ದಿನಗಳು ಆ್ಯಕ್ಚುಲಿ ವೆಯ್ಟ್ ಮಾಡಿ ನೋಡಬೇಕು. ಸರ್, ಬಿಗ್ ಬಾಸಲ್ಲಿ ಇದ್ದಾಗ ಯಾವಾಗ ಏನಾಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಯಾಕಂದರೆ ಮನೇಲಿದ್ದಾಗ ಒಂಥರ ಒಪಿನಿಯನ್ ಇರುತ್ತೆ, ಮನೆಯಿಂದ ಬಂದಮೇಲೆ ಒಪಿನಿಯನ್ ಕೂಡ ಚೇಂಜ್ ಆಗ್ಬೋದು. ಯಾಕಂದರೆ ನಿಮ್ಮ ವಿಷಯದಲ್ಲೇ ಸಾಕಷ್ಟು ಚೇಂಜಸ್ಗಳು ಆಗಿದೆ. ಸೊ ಯಾವಾಗ ಕಾರ್ತಿಕ್ ಮಹೇಶ್ ಅವರು ಅವ್ರ ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಕೊಡ್ತಾರೆ, ಎಲ್ಲರೂ ಕಾಯ್ತಿದ್ದಾರೆ ಯಾವಾಗ ಮದುವೆ ಊಟ ಹಾಕಿಸ್ತಾರೆ ಅಂತ ಹೇಳ್ಬಿಟ್ಟು ಒಂದು ಹೇಳಿಬಿಡಿ ಅಲ್ಲ. ಅಲ್ಲ, ಏನು ಗೊತ್ತಾ, ಗುಡ್ ನ್ಯೂಸ್ ಅಂದರೆ ಮದುವೆ ಒಂದೇನಾ? ನನ್ನ ಸಿನಿಮಾ ನೀವು ಅವಲ್ಲೇ ಪ್ರೆಸ್ ಮೀಟಲ್ಲೇ ಹೇಳ್ತಾ ಇದ್ರು ಹುಡುಗಿರು ನಿಮ್ಮಿಂದ ಬೀಳ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಎಲ್ಲರೂ ವೆಯ್ಟ್ ಮಾಡ್ತಿರೋ ಅಂಥದ್ದು ಅದ್ರ ಬಗ್ಗೆ. ಸೊ ಅದಕ್ಕೆ ಸರ್, ಅಲ್ಲಿ 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 ಅಲ್ಲ ನಾನು ಮುಂದೆ ನಿಂತಿದ್ದೀನಪ್ಪ. ಅಲ್ಲ, ಅದಕ್ಕೆ ಹಿಂದೆ ನೋಡಿದೆ ಬೀಳ್ತಾ ಇದ್ದಾರೆ ಅಂದ್ರಲ್ಲ, ಯಾರು ಬಿದ್ದಿದ್ರ ಏನು ಅಂತ. ಮದುವೆ ಅನ್ನೋದು ಎಲ್ಲರ ಲೈಫಲ್ಲೂ ಒಂದು ಬಹುಮುಖ್ಯ ಭಾಗ. ಅಫ್ಕೋರ್ಸ್ ನನ್ನ ಲೈಫಲ್ಲೂ ಬಂದೇ ಬರುತ್ತೆ. ಸೊ ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ತುಂಬ ಇಂಪಾರ್ಟೆಂಟ್. ನನಗೆ ಸಿನಿಮಾ ಕೆರಿಯರ್ ಬಗ್ಗೆ ನಾನು ಜಾಸ್ತಿ ಫೋಕಸ್ ಮಾಡ್ತಾಯಿದ್ದೀನಿ. ಸೊ ಆದಷ್ಟು ಬೇಗ ಇನ್ನೂ ನನ್ನ ಸಿನಿಮಾಗಳ ರಾಮರಸ ಇದೆ, ರಿಚ್ ಕೆಲಸ ನಡೀತಾ ಇದೆ. ಅದಾದ ನಂತರ ಇನ್ನೊಂದು ಸಿನಿಮಾ ಆಬ್ವಿಯಸ್ಲಿ ಅನೌನ್ಸ್ ಮಾಡಿದ್ದೀನಿ ಪನ್ನಾಗ ಅವ್ರ ಜೊತೆ. ಅಂದರೆ ಅನೌನ್ಸ್ ಮಾಡಿಲ್ಲ, ಬಟ್ ಅಫಿಷಿಯಲಿ ನಾವು ಆರ್ಟಿಕಲಲ್ಲೆಲ್ಲ ಹೇಳಿದ್ದೀನಿ. ಸೊ ಆಲ್ಫಾ ಸಿನಿಮಾ ಇದು ಆ್ಯಕ್ಚುಲಿ ಜಾನ್ ಆರ್ ಫೆಬ್ ಸರ್ ಹೇಳ್ದಂಗೆ ಏನೋ ನನ್ನ ಹೆಸರು ಹೇಳಿದ್ರು, ಅದಕ್ಕೆ ಡೈವರ್ಟ್ ಆಗೋದೆ. ಸೊ ಏನು ಹೇಳ್ತಾ ಇದ್ದೆ ನಾನು? ಆಲ್ಫಾದಲ್ಲೂ ಆ್ಯಕ್ಟ್ ಮಾಡಿರೋಂಥ. ಸೊ ಈ ಕೆಲಸಗಳ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀನಿ. ಸೊ ಮದುವೆ ಆಗಪಡಗ ಹಾಗೆ ಆಗುತ್ತೆ, ಅದು ಎಲ್ಲರಿಗೂ ಗೊತ್ತಾಗೇ ಆಗುತ್ತೆ. ಅಲ್ಲಿವರೆಗೂ ಈ ಥರ ಒಂದಷ್ಟು ಹಿಂಟ್ಗಳು ಕೊಟ್ಕೊಂಡು ಆರಾಮಾಗಿರ್ತೀರಾ ಅಲ್ಲ? ಓಕೆ, ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗಲಿ, ನಿಮ್ಮಿಬ್ಬರಿಗೂ ಒಳ್ಳೇದಾಗಲಿ. ಓಕೆ, ಸೊ ನೋಡಿದ್ರಲ್ಲ, ಇದಿಷ್ಟು ಬಿಗ್ ಬಾಸ್ ಕಾರ್ತಿಕ್ ಮಹೇಶ್ ಅವರ ಮಾತು. ಅವರು ಒಂದಷ್ಟು ಮಾತುಕತೆ ಮಾಡಿದ್ರು ಈಗ ನನ್ನ ಜೊತೆ. ನಿಮಗೂ ಬೇಕಿದ್ರೆ ಅದರಲ್ಲಿ ಸ್ವಲ್ಪ ಹಿಂಟ್ ಸಿಕ್ಕಿರುತ್ತೆ ಅವ್ರು ಏನು ಹೇಳಿದ್ರು ಅಂತ. ಸೊ ನೀವೇ ಅರ್ಥ ಮಾಡ್ಕೊಳ್ಳಿ. ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.